ಇವತ್ತು ಮಧ್ಯಾಹ್ನ ಮಳೆ ಬಿಟ್ಟುಕೊಂಡಿದ್ದ ಕಾರಣ ನಾನು ಮತ್ತೆ ಮಗಳು ಅಂಗಳದಲ್ಲಿ ಇರುವ ನಮ್ಮ ಸಣ್ಣ ನರ್ಸರಿಯಲ್ಲಿ ಸ್ವಲ್ಪ ರತ್ನ ಮತ್ತೆ ನೀಲಂ ಕಸಿ ಕಟ್ಟುವಂತ ಹೊರಟದ್ದಾಯ್ತಾ. ಈಗ ಮರದ ಬುಡದಲ್ಲಿ ತುಂಬಾ ಹುಟ್ಟಿದ ಗಿಡಗಳಿರುವ ಕಾರಣ ಸ್ಟೋನ್ ಗ್ರಾಫ್ಟಿಂಗ್ ಮಾಡ್ಲಿಕ್ಕೆ ಅಂತೇಳಿ ಒಂದು ಸ್ವಲ್ಪ ಮಾವಿನ ಸಸಿಗಳನ್ನು ಗೊರಟು ಬೇರು ಸಮೇತ ಕಿತ್ತು ಬಕೆಟಿಗೆ ಹಾಕಿಕೊಂಡು ತೆಕ್ಕೊಂಡು ಹೊರಟದ್ದು. ಅಷ್ಟರಲ್ಲಿ ನನ್ನ ಗಂಡ ಚೈತ್ರ ಕೂಡ ಅದೇ ಸೈಡಿಗೆ ಬಂದ್ರು. ಅವರದ್ದು ಮೊನ್ನೆಯಿಂದ ಈ ಸಲ ಕಣಿಲೆ ಪದಾರ್ಥ ಮಾಡಲಿಲ್ಲ ಅಂತ ಆಗ್ತಾ ಇತ್ತು. ನೋಡಿದ್ರೆ ಹಳದಿ ಕಣಿಲೆ ಅಲ್ಲಿ ಇತ್ತಾಯ್ತಾ. ನಾವು ಹಳದಿ ಕಣಿಲೆಯನ್ನು ಕೂಡ ಪದಾರ್ಥಕ್ಕೆ ಯೂಸ್ ಮಾಡ್ತೇವೆ. ಹಾಗಾಗಿ ಅದನ್ನು ಕೊಯ್ದು ಮನೆಗೆ ತಕೊಂಡು ಹೋದ್ರು. ಈಗ ಹೆಚ್ಚಿನ ಕಡೆ ಬಿದಿರು ಹೂ ಹೋಗಿ ಅಕ್ಕಿಯಾಗಿ ಹಳೆ ಬಿದಿರು ಪುಂಡೆಲೆಲ್ಲ ನಾಶ ಆಗಿದೆ. ಹೊಸದಾಗಿ ಹುಟ್ಟಿಕೊಂಡ ಗಿಡಗಳು ಹಿಂಡಾಗಿ ಬೆಳಿಬೇಕಷ್ಟೇ. ಈ ಅರಶಿನ ಬಿದಿರು ಒಂದು ನಮ್ಮಲ್ಲಿ ಉಂಟಾಯ್ತಾ. ಅದರ ಕಣಿಲೆಯನ್ನು ನಾವು ಹಾಗಾಗಿ ಈಗ ಅಡಿಗೆಗೆಲ್ಲ ಉಪಯೋಗಿಸುದು. ಕಣಿಲೆ ಪದಾರ್ಥ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಆಯ್ತಾ. ನನಗೆ ಕಣಿಲೆ ಸಾಂಬಾರು ಮತ್ತು ಉಪ್ಪಿನಕಾಯಿ ಎಲ್ಲ ತುಂಬ ಇಷ್ಟ ಆಗ್ತದೆ. ನನ್ನ ಅತ್ತೆ ಅಂತೂ ಈ ಕಣಿಲೆಯಲ್ಲಿ ವೆರೈಟಿ ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಯ್ತಾ. ಮತ್ತೆ ಅಲ್ಲೇ ಹತ್ರ ಇದ್ದ ರತ್ನ ಮತ್ತು ನೀಲಮ್ಮಿನ ಸಯಾನುಗಳನ್ನು ಸಂಗ್ರಹ ಮಾಡಿಕೊಂಡು ಮೇಲೆ ನರ್ಸರಿಗೆ ಹೋಗಿ ಕಸಿ ಕಟ್ಟಿದೆ ಆಯ್ತಾ. ಮಾವು ಕಸಿ ಕಟ್ಟುವುದಕ್ಕೆ ಸಾಫ್ಟ್ವುಡ್ ಗ್ರಾಫ್ಟಿಂಗ್ ವಿಧಾನಕ್ಕೆಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು ಒಳ್ಳೆ ಸಮಯ ಅಂತೇಳಿ ಎಕ್ಸ್ಪರ್ಟ್ಗಳೆಲ್ಲ ಹೇಳ್ತಾರೆ. ಆದರೆ ಈ ಸ್ಟೋನ್ ಗ್ರಾಫ್ಟಿಂಗ್ ವಿಧಾನಕ್ಕೆ ಮಾನ್ಸೂನ್ ಸೀಸನ್ ಬೆಸ್ಟ್ ಆಯ್ತಾ. ಈ ವಿಧಾನದಲ್ಲಿ ಕಸಿ ಕಟ್ಟುವುದಕ್ಕೆ ಆದಷ್ಟು ಎಳೆಯ ಆದರೆ ಆರೋಗ್ಯಕರ ಮಾವಿನ ಗಿಡಗಳನ್ನು ಗೊರಟು ಮತ್ತು ತಾಯಿ ಬೇರಿನ ಸಮೇತ ಸಂಗ್ರಹಿಸಿ ಇಟ್ಟುಕೊಳ್ಬೇಕು. ಹೇಗೆ ಮನುಷ್ಯರಲ್ಲಿ ಚಿಕ್ಕ ಮಕ್ಕಳಿಗೆ ತಾಯಿಯ ಎದೆ ಹಾಲು ಮುಖ್ಯ ಆಗ್ತದೋ ಹಾಗೆ ಸಸ್ಯಗಳಲ್ಲಿ ಬೀಜದಿಂದ ಹೊರಬಂದ ಗಿಡಕ್ಕೆ ಕೆಲ ಸಮಯದವರೆಗೆ ಆ ಬೀಜದ ಮುಖಾಂತರವೇ ಆಹಾರ ಸರಬರಾಜು ಆದಷ್ಟು ಗಿಡ ಆರೋಗ್ಯಕರವಾಗಿರ್ತದೆ ಆಯ್ತಾ. ಗೊರಟು ತಾನಾಗಿ ಸಸ್ಯದಿಂದ ಬೇರ್ಪಡುವ ಹೊತ್ತಿಗೆ ತಾಯಿ ಬೇರಿನ ಜೊತೆಗೆ ಆಹಾರ ತಯಾರಿಕೆಗೆ ಬೇಕಾದ ಎಲ್ಲ ಅಗತ್ಯಗಳನ್ನು ಸಂಗ್ರಹಿಸಿಕೊಡುವ ಇತರ ಪುಟ್ಟ ಬೇರುಗಳು ಕೂಡ ಬೆಳವಣಿಗೆ ಹೊಂದಿರ್ತದೆ. ನನ್ನ ಮಾವ ಯಾವಾಗಲೂ ಹೇಳ್ತಾ ಇರ್ತಾರೆ ಆಯ್ತಾ, 25 ವರ್ಷದ ಒಳಗೆ ಮದುವೆ ಆದರೆ ಮತ್ತೆ ಹುಡುಗಿಯ ಏಜ್ ಗ್ಯಾಪ್ 5-6 ವರ್ಷ ಇದ್ದರೆ ಹೊಂದಾಣಿಕೆ ಜಾಸ್ತಿ ಅಂತೇಳಿ. ಇದು ಸತ್ಯವೋ ಸುಳ್ಳು ಅಂತೇಳಿ ನನಗೆ ಗೊತ್ತಿಲ್ಲ, ಆದರೆ ಗಿಡಗಳ ವಿಷಯದಲ್ಲಿ ಮಾತ್ರ ಇದು ಸತ್ಯ ಆಯ್ತಾ. ಸ್ಟೋನ್ ಗ್ರಾಫ್ಟಿಂಗಿಗೆ ತೀರಾ ಎಳೆಯ ಕಂಚಿನ ಬಣ್ಣದ ಎಲೆಗಳಿರುವ ಗಿಡಗಳಾದರೆ ಉತ್ತಮ. ಮತ್ತು ಉತ್ತಮ ಇಳುವರಿ ಕೊಡುವ ನಮ್ಮ ಅಗತ್ಯದ ತಾಯಿ ಗಿಡದಿಂದ ಸಯಾನುಗಳನ್ನು ಆಯ್ಕೆ ಮಾಡಿಕೊಂಡು ಕಸಿ ಕಟ್ಟಿ ಸಕ್ಸಸ್ ಆದರೆ ಆ ಎರಡು ಗಿಡಗಳ ನಡುವಿನ ಹೊಂದಾಣಿಕೆ ಮತ್ತು ಬೆಳವಣಿಗೆ ತುಂಬ ಚೆನ್ನಾಗಿರ್ತದೆ ಆಯ್ತಾ. ಈ ಮಾವಿನ ಗಿಡ ಕಸಿ ಕಟ್ಟುವಾಗ ಆದಷ್ಟು ರೂಟ್ ಸ್ಟಾಕ್ನ ಕಾಂಡ ಮತ್ತು ಸಯಾನಿನ ಕಾಂಡ ಒಂದೇ ಸೈಜ್ ಇರುವ ಹಾಗೆ ಆಯ್ಕೆ ಮಾಡಿಕೊಂಡ್ರೆ ಒಳ್ಳೇದಾಯ್ತಾ. ಹಾಗೂ ಒಂದು ಸ್ವಲ್ಪ ವ್ಯತ್ಯಾಸ ಬಂದರೆ ಒಂದು ಸೈಡ್ ಕರೆಕ್ಟಾಗಿ ಜಾಯಿನ್ ಆಗುವಾಗೆ ಅಡ್ಜಸ್ಟ್ ಮಾಡಿಕೊಳ್ಬೇಕು. ಈಗ ನೋಡಿ ನಾನಲ್ಲಿ ಅದು ಸಯಾನು ಸ್ವಲ್ಪ ದಪ್ಪ ಜಾಸ್ತಿ ಉಂಟು, ಆದರೆ ಒಂದು ಸೈಡ್ ಕರೆಕ್ಟಾಗಿ ಜಾಯಿಂಟ್ ಆಗುವಾಗೆ ಅಡ್ಜಸ್ಟ್ ಮಾಡಿ ಕಟ್ತಾ ಇದ್ದೇನೆ. ಈ ಥರ ಕಟ್ಟಿದರೆ ಆದಷ್ಟು ಸಕ್ಸಸ್ ಆಗ್ತದೆ. ಸಕ್ಸಸ್ ಆಗಬೇಕು ಅಂತ ಹೇಳುವ ಪ್ರಯತ್ನ ನಮ್ಮದಷ್ಟೇ. ಇನ್ನೊಂದು, ಈ ರೂಟ್ ಸ್ಟಾಕ್ ಗಿಡಗಳು ತೆಳ್ಳಗಿದ್ದು ನಮ್ಮ ಹತ್ರ ಇರುವ ಸಯಾನು ತುಂಬ ದಪ್ಪ ಇದ್ದರೆ
2 ರೂಟ್ ಸ್ಟಾಕ್ಗಳನ್ನು ಒಟ್ಟಿಗೆ ಬಳಸಿಕೊಂಡು ಕಸಿ ಕಟ್ಬೋದಾಯ್ತಾ. ಅದು ತುಂಬ ಚಂದ ಬೆಳವಣಿಗೆ ಹೊಂದುತ್ತದೆ ಅಂತ ಹೇಳ್ತಾರೆ. ನಾನು ಒಂದು ಕಸಿ ಕಟ್ಟಿದ್ದು ಮೊದಲು ಸಕ್ಸಸ್ ಆಗಿದೆ, ಆದರೆ ಅದನ್ನು ಮತ್ತೆ ತೋಟದಲ್ಲಿ ನೆಡುವಾಗ ನೆಟ್ಟದ್ದು ಸರಿಯಾಗದೆ ಅದು ಸತ್ತೋಯ್ತು. ಈಗ ಅದೇ ಪ್ರಯತ್ನವನ್ನು ಮತ್ತೆ ಮಾಡ್ತಾ ಇದ್ದೇನೆ. ನೋಡಿ, ಈ ಥರ ಕಸಿ ಕಟ್ಟುವಾಗ 2 ರೂಟ್ ಸ್ಟಾಕ್ಗಳನ್ನು ಒಟ್ಟಿಗೆ ಹೀಗೆ ಗಂಟು ಕಟ್ಟಿಕೊಳ್ಬೇಕು. ಅದಾದ ಮೇಲೆ ಒಂದೇ ಜಾಗದಲ್ಲಿ 2 ಒಟ್ಟಿಗೆ ಕಟ್ಟು ಮಾಡಿ ತೆಗಿಬೇಕು. ಹಾಗೆ ಮಾಡಿ ನಂತರ ಸಯಾನನ್ನು ನಾವು ದಪ್ಪದ ಸಯಾನ್ ಇದ್ದರೆ ಅದು ಇದರ 2 ಗಿಡ ಸೇರಿ ಆಗುವಾಗ ಎಷ್ಟು ದಪ್ಪ ಬರ್ತದೆ ಆ ಥರದ ಸಯಾನನ್ನು ಆಯ್ಕೆ ಮಾಡಿ ಅದನ್ನು 2 ಬದಿ ಕೆತ್ತಿ. ಈಗ ನೋಡಿ, ನಾನಲ್ಲಿ 2 ಬದಿ ಸಾಮಾನ್ಯ 1.5 ಇಂಚಿನಷ್ಟು ಕೆತ್ತಿದೆ. ಹಾಗೆ ಕೆತ್ತಿ ವಿ ಶೇಪಲ್ಲಿ ಕೆತ್ತಿ ಇದನ್ನು ರೂಟ್ ಸ್ಟಾಕನ್ನು ಒಟ್ಟಿಗೆ 2 ಗಿಡಗಳನ್ನು ಸೇರಿಸಿ ಒಟ್ಟಿಗೆ ಮಧ್ಯದಿಂದ ಸೀಳಬೇಕಾಯ್ತಾ. ಅದು ಸೀಳುವಾಗ ನಾವು ಒಂದು ಜಾಸ್ತಿ ಒಂದು ಕಡಿಮೆ ಆಗದ ಹಾಗೆ ಒಂದೇ ಥರ ಬರುವ ಹಾಗೆ ಅಡ್ಜಸ್ಟ್ ಮಾಡಿ ಅದನ್ನು ಸೀಳಬೇಕು. ಹಾಗೆ ಸೀಳಿ ಈ ಸಯಾನನ್ನು ಅದರ ಮಧ್ಯೆ ಇಟ್ಟು ಅದರ ಒಂದು ಬದಿಗೆ ಒಂದು ಗಿಡದ ಸೈಡ್ ಕರೆಕ್ಟಾಗಿ ಕೂತ್ಕೊಳ್ಬೇಕು, ಇನ್ನೊಂದು ಬದಿಗೆ ಇನ್ನೊಂದು ಗಿಡದ ಬದಿ ಕರೆಕ್ಟಾಗಿ ಕೂತ್ಕೊಳ್ಬೇಕು. ಆ ಥರ ಅಡ್ಜಸ್ಟ್ ಮಾಡಿ ಮತ್ತೆ ಟೇಪಲ್ಲಿ ಸುಂದುದು. ಅಷ್ಟಾದ ಮೇಲೆ ಮೇಲಿಂದ ಪೆಪ್ಸಿ ತೊಟ್ಟೆ ಕವರ್ ಮಾಡಿ ಕೆಳಗಡೆ ಗಟ್ಟಿಯಾಗಿ ಒಂದು ಹಗ್ಗ ಕಟ್ಟಿ ಮತ್ತೆ ಅದನ್ನು ನರ್ಸರಿ ತೊಟ್ಟೆಯಲ್ಲಿ ಮಣ್ಣು ತುಂಬಿಸಿ ನೆಟ್ಟರೆ ಅಲ್ಲಿಗೆ ಸಾಮಾನ್ಯ ಒಂದು ಕೆಲಸ ಪೂರ್ಣಗೊಂಡಾಗೆ ಆಯ್ತಾ. ಮತ್ತೆ ಒಂದು 15-20 ದಿವಸ ಸಕ್ಸಸ್ ಆಯ್ತು ಅಂತ ಹೇಳಿ ಗೊತ್ತಾಗ್ಲಿಕ್ಕೆ ನಾವು ಕಾಯಬೇಕು. ನಾನು ಈ ಕೃಷಿ ವಿಚಾರಗಳನ್ನು ಕೆಲಸಗಳನ್ನು ರೀಲ್ಸ್ ಮೂಲಕ ಹಂಚಿಕೊಂಡಾಗ ತುಂಬ ಜನ ಅದನ್ನು ನೋಡಿ ಇನ್ಸ್ಪೈರ್ ಆಗಿ ನಾನು ಆ ಕೆಲಸ ಮಾಡಿದೆ, ಈ ಕೆಲಸ ಮಾಡಿದೆ, ಕಸಿ ಕಟ್ಟಿದೆ ಅಂತ ಹೇಳಿ ತಮ್ಮ ತಮ್ಮ ಅನುಭವಗಳನ್ನು ಮೆಸೇಜ್ ಮೂಲಕ ಹಂಚಿಕೊಳ್ತಾರೆ ಆಯ್ತಾ. ಅದು ನನಗೆ ತುಂಬ ಖುಷಿ ಮತ್ತು ತೃಪ್ತಿ ಕೊಡ್ತದೆ. ಹಾಗಾಗಿ ನಿಮ್ಮ ಅನುಭವಗಳನ್ನು ಕೂಡ ಸಂದರ್ಭಾನುಸಾರ ಕಮೆಂಟ್ ಮೂಲಕ ಆಗಾಗ ತಿಳಿಸ್ತಾ ಇರಿ ಆಯ್ತಾ.